ಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗಾಯ್ಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ, ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಬರ್ತಾರೆ ಅಂತ, ಆ ಒಂದು ವ್ಯಕ್ತಿಗಳಿಗೆ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ನಿಮ್ಮ ಮಾಜಿ ಪ್ರೇಮಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಅವ್ರು ನನ್ನ ಲೈಫಲ್ಲಿ ಬರ್ತಾರೆ ಅಂತ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ಇದು ನಿಮಗೋಸ್ಕರ ಇರುತ್ತೆ. ಸೊ ಕಾನ್ಸೆಪ್ಟ್ ಏನಂತ ಅಂದ್ರೆ, ನಿಮ್ಮ ವ್ಯಕ್ತಿ ನಿಮ್ಮನ್ನ ನಿಮ್ ಲೈಫಲ್ಲಿ ವಾಪಸ್ ಬರ್ತಾರ, ಅವ್ರಿಗೋಸ್ಕರ ನೀವು ವೇಟ್ ಮಾಡ್ಬೇಕಾ, ಮೂವ್ ಆಗ್ಬೇಕಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ನಿಮ್ಮ ವ್ಯಕ್ತಿಗೋಸ್ಕರ ನೀವು ವೇಟ್ ಮಾಡ್ಬೇಕಾ ಅಥವಾ ಮೂವ್ ಆಗಬೇಕಾ ಅನ್ನೋ ಒಂದು ರೀಡಿಂಗ್ ನ ತಗೊಂಡ್ ಬಂದಿದ್ದೀನಿ. ಸೊ ಯಾಕೆ ಪದೇ ಪದೇ ಹೇಳ್ತಾ ಇದೀನಿ ಅಂತ ಅಂದ್ರೆ, ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿಚುಯೇಷನ್ ಯಾವ ತರ ಇದೆ, ಆ ಒಂದು ಸಿಚುಯೇಷನ್ ಮೇಲೆ ನೀವು ರೀಡಿಂಗ್ಸ್ ನ ನೋಡ್ಕೊಂಡ್ರೆ ನಿಮಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಜನ ರಾಂಗ್ ವಿಡಿಯೋಸ್ ನ ನೋಡಿ ನಮಗೆ ರೆಸೊನೇಟ್ ಆಗಿಲ್ಲ ಅಂತ ತುಂಬಾ ಜನ ಹೇಳ್ತೀರಾ. ಸೊ ಹಾಗಾಗಿ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ರ, ಬ್ರೇಕಪ್ ಸಿಚುಯೇಷನ್ ಅಲ್ಲಿ ಇದ್ರ, ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೇಟ್ ಮಾಡ್ತಾ ಇರೋರು ಈ ಒಂದು ರೀಡಿಂಗ್ ನ ನೋಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೂಲಿ. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡಿ. ಯಾರೆಲ್ಲ ರೆಡ್ ಜಾಸ್ಪರ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡ್ಬೇಕಾ, ಮೋನ್ ಆಗಬೇಕಾ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಕಾರ್ಡ್ಸ್ ಎಲ್ಲ ತುಂಬಾನೇ ಬೇಗ ಬಂತು. ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ 5 ಆಫ್ ಸೋರ್ಟ್ಸ್ ಕೂಡ ಇದೆ. ಸೊ ಗೈಸ್ ಯಾರೆಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡಿದ್ರೆ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ 5 ಆಫ್ ಸೋರ್ಟ್ಸ್ ಇದೆ. ಐ ಆಮ್ ಸಾರಿ ಗೈಸ್. ಓಕೆ, ಎಸ್, ಸನ್ ಕಾರ್ಡ್, 7 ಆಫ್ ಪೆಂಟಿಕಲ್ಸ್, 7 ಆಫ್ ಸೋರ್ಟ್ಸ್, 5 ಆಫ್ ಪೆಂಟಿಕಲ್ಸ್, 6 ಆಫ್ ವ್ಯಾನ್ಸ್, ಇರೋಫೆಂಟ್, ಲವರ್ಸ್, ಎಂಪರರ್, 5 of cups, knight of wands, hermit, queen of swords and page of swords. Page of cups. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಯಾಕಂದ್ರೆ ನಂಗೆ ಲವರ್ಸ್ ಕಾರ್ಡ್, ಸನ್ ಕಾರ್ಡ್, ಎಂಪರರ್, ಪೇಜ್ ಆಫ್ ಕಪ್ಸ್, ಕ್ವೀನ್ ಆಫ್ ಸೋರ್ಡ್ಸ್ ಈ ಎಲ್ಲಾ ಕಾರ್ಡ್ಸ್ ಇರೋದ್ರಿಂದ ನನಗೆ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ರ, ಆ ಒಂದು ವ್ಯಕ್ತಿ ನಿಮ್ಮ ಟ್ವಿನ್ ಫ್ಲೇಮ್ ಇದಾರೆ, ನಿಮ್ಮ ಸೋಲ್ ಮೇಟ್ ಇದಾರೆ ಅಂತ ಹೇಳ್ಬೋದು. ನಂಗೆ ತುಂಬಾನೇ ಹೈ ಇಂಟೆನ್ಷನ್ಸ್ ಬರ್ತಾ ಇರೋದು ಟ್ವಿನ್ ಫ್ಲೇಮ್ ಕನೆಕ್ಷನ್ ನಿಮ್ದಾಗಿದೆ. ಸೊ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಲ್ಲಿ ನೀವಿದ್ದೀರಾ, ಟ್ವಿನ್ ಫ್ಲೇಮ್ ನಿಮ್ಮ ವ್ಯಕ್ತಿ ಟ್ವಿನ್ ಫ್ಲೇಮ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಅವ್ರಿಗೋಸ್ಕರ ವೇಟ್ ಮಾಡ್ಬೇಕಾ, ಮೋನ್ ಆಗಬೇಕಾ ಅಂತ ಅಂದ್ರೆ ಡೆಫಿನೆಟ್ಲಿ ಎಸ್, ವೇಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತ ಅಂದ್ರೆ, ಈ ಒಂದು ಕನೆಕ್ಷನ್ ಡಿವೈನ್ಲಿ ಗೈಡೆಡ್ ಕನೆಕ್ಷನ್ ಆಗಿದೆ. ಸೊ ನಿಮ್ಮಿಬ್ಬರ ಮಧ್ಯೆ ಏನ್ ಸಪರೇಷನ್ ಆಗಿದೆ, ಬ್ರೇಕಪ್ ಆಗಿದೆ, ಏನ್ ನೋ ಕಾಂಟ್ಯಾಕ್ಟ್ ಆಗಿದೆ, ಅದೊಂದು ರೀಸನ್ ಆಗಿದೆ. ಅದು ನಿಮ್ಮ ಇಬ್ಬರ ಸಪರೇಷನ್ ಆಗಬೇಕಾಗಿತ್ತು, ಸಪರೇಷನ್ ಆಗಿದೆ. ಸೊ ಇದರಿಂದ ನಿಮ್ಗೆ ತುಂಬಾನೇ ಲೆಸನ್ಸ್ ನ ನೀವು ಕಲ್ತಿದ್ದೀರಾ ಅಂಡ್ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗೆ. ಪ್ರೀತಿ ಅಂದ್ರೆ ಏನು, ಪ್ರೀತಿ ರಿಲೇಶನ್ಶಿಪ್ ವ್ಯಾಲ್ಯೂಸ್ ನಿಮ್ಮ ಇಬ್ಬರಿಗೂ ಅರ್ಥ ಆಗಿದೆ. ಸೊ ನಿಮ್ಮಿಂದ ದೂರ ಆಗಿರೋದ್ರಿಂದ ನಿಮ್ಮ ವ್ಯಕ್ತಿಗೂ ಕೂಡ ನೀವ್ ಎಂತ ವ್ಯಕ್ತಿ, ನೀವ್ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಪ್ರೀತಿ ಎಂತದ್ದು ಅಂಡ್ ನಿಮ್ಮ ಪ್ರೀತಿ ಎಷ್ಟು ಶಕ್ತಿ ಇದೆ ಅಂಡ್ ನಿಮ್ಮ ಪ್ರೀತಿ ಬಗ್ಗೆ, ನಿಮ್ಮ ಬಗ್ಗೆ ಆ ಒಂದು ವ್ಯಕ್ತಿಗೆ ನೀವ್ ಎಷ್ಟು ಸ್ಪೆಷಲ್, ನೀವ್ ಎಷ್ಟು ಇಂಪಾರ್ಟೆಂಟ್, ನೀವ್ ಎಷ್ಟು ಮುಖ್ಯ ನನ್ನ ಜೀವನದಲ್ಲಿ, ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ, ರಿಯಲೈಸೇಷನ್ ಆಗ್ತಾ ಇದೆ. ಸೊ ನನ್ನ ವ್ಯಕ್ತಿ ಇಲ್ಲದೆ ನನ್ನ ಜೀವನದಲ್ಲಿ ಏನೂ ಕೂಡ ಅರ್ಥ ಇಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಶಿ ಇಸ್ ಇನ್ ಅ ರಿಯಲೈಸೇಷನ್ ಫೇಸ್. ಅವ್ರಿಗೆ ಡೆಫಿನೆಟ್ಲಿ ನಿಮಗೆ ತುಂಬಾನೇ ಈ ಹಿಂದೆ ತುಂಬಾನೇ ಅವಮಾನ ಮಾಡಿದ್ದಾರೆ, ಪೇನ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಚೀಟಿಂಗ್
ಮಾಡಿದ್ದಾರೆ, ನಿಮ್ಗೆ ತುಂಬಾನೇ ಫೂಲ್ ಮಾಡಿದ್ದಾರೆ, ನೀವು ಎಲ್ಲದಕ್ಕೂ ನಿಮ್ಮ ಮೇಲೇನೆ ಬ್ಲೇಮ್ಸ್ ನ ಹಾಕಿದ್ದಾರೆ. ಸೊ ಅದು ಎಲ್ಲದಕ್ಕೂ ನಿಮ್ಮ ವ್ಯಕ್ತಿ ಪ್ರತಿಯೊಂದಕ್ಕೂ ನಿಮ್ಮ ಎಲ್ಲಾ ಕಣ್ಣೀರಿಗೂ ನಿಮ್ಮ ವ್ಯಕ್ತಿ ಇವಾಗ ಬೆಲೆನ ಕಟ್ತಾ ಇದ್ದಾರೆ, ಕರ್ಮನ ಪಡ್ತಾ ಇದ್ದಾರೆ, ಕರ್ಮನ ಒಂದು ವ್ಯಕ್ತಿ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಸ್, ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಗೋಯಿಂಗ್ ಥ್ರೂ ಕರ್ಮ. ಸೊ ಕರ್ಮ ಅವ್ರಿಗೆ ಸಿಕ್ಕಿದೆ, ಕರ್ಮದಿಂದ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ, ಅಂಡ್ ಆ ಒಂದು ತಪ್ಪಲ್ಲಿ ಗೊತ್ತಾಗ್ತಾ ಇದೆ ನಿಮ್ದೇನು ತಪ್ಪಿಲ್ಲ, ತಪ್ಪೆಲ್ಲ ನಂದೇ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಈ ಹಿಂದೆ ನೀವು ಮಾಡೋ ತಪ್ಪುಗಳೆಲ್ಲದಕ್ಕೂ ನಿಮ್ಮ ವ್ಯಕ್ತಿ ಹತ್ರ ಬೈಸ್ಕೊಂಡಿದ್ದೀರಾ, ಜಗಳ ಮಾಡಿದೀರಾ, ಅಂಡ್ ನಿಮ್ಮ ವ್ಯಕ್ತಿ ಏನೇ ಹೇಳಿದ್ರು ಬೈದ್ರು ನೀವು ಅದನ್ನೆಲ್ಲಾನು ಕೂಡ ಸಹಿಸ್ಕೊಂಡಿದ್ದೀರಾ. ನೀವು ತುಂಬಾನೇ ಸ್ಯಾಕ್ರಿಫೈಸ್ ಮಾಡಿದ್ರ ನಿಮ್ಮ ವ್ಯಕ್ತಿಗೋಸ್ಕರ. ನನ್ನ ವ್ಯಕ್ತಿನ ನಾನು ಉಳಿಸ್ಕೊಳ್ಬೇಕು, ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್, ಈ ಒಂದು ವ್ಯಕ್ತಿಗೋಸ್ಕರ ನಾನು ಏನ್ ಬೇಕಾದ್ರೂ ತ್ಯಾಗ ಮಾಡಕ್ಕೆ ರೆಡಿ ಇದ್ದೀನಿ. ಈ ತರ ಬಿಹೇವಿಯರ್ ನಿಮ್ಮ ವ್ಯಕ್ತಿಗೆ ಇವಾಗ ಅರ್ಥ ಆಗ್ತಾ ಇದೆ. ನನಗೋಸ್ಕರ, ನನ್ನನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ವ್ಯಕ್ತಿ ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ಯಾರು ಕೂಡ ನಿಮ್ಮಷ್ಟು ಪ್ರೀತಿ ಮಾಡೋಕೆ ನಿಮ್ಮ ವ್ಯಕ್ತಿನ ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮಿಬ್ರ ಮಧ್ಯ ರೀಕನ್ಸಿಲೇಷನ್ ಆಗತ್ತೆ, ನಿಮ್ಮ ವ್ಯಕ್ತಿ ಕಮ್ಯುನಿಕೇಟ್ ಮಾಡ್ತಾರೆ, ಮೀಟ್ ಮಾಡ್ತಾರೆ, ಒಂದು ತುಂಬಾ ಬೇಗ ಎನರ್ಜಿ ಇದೆ. ನಿಮ್ಮ ವ್ಯಕ್ತಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ, ಅಂಡ್ ಕಮಿಟ್ಮೆಂಟ್ ಕೊಡ್ತಾರೆ. ಪೇಜ್ ಆಫ್ ಕಪ್ಸ್ ಇದೆ, ಎಂಪರರ್ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ಸೀರಿಯಸ್ ಆಗಿದ್ದಾರೆ, ನಿಮ್ಮ ಕನೆಕ್ಷನ್ ಅಲ್ಲಿ ಸೀರಿಯಸ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು. ನಿಮ್ಮ ಸಂಬಂಧದಲ್ಲಿ ನಿಮ್ಮ ವ್ಯಕ್ತಿಗೆ ತುಂಬಾನೇ ಅನಿಸ್ತಾ ಇದೆ ಈ ಒಂದು ವ್ಯಕ್ತಿನೇ ನನ್ನ ಸರಿಯಾದ ವ್ಯಕ್ತಿ, ನನ್ನ ಜೀವನದಲ್ಲಿ ಇವರೇ ಇಂಪಾರ್ಟೆಂಟ್, ಇವ್ರಿಗೆ ನಾನು ಮದ್ವೆ ಕಮಿಟ್ಮೆಂಟ್ ಕೊಡ್ಬೇಕು, ಇನ್ಯಾರಿಗೂ ಕೂಡ ಕೊಡಬಾರ್ದು. ಸೊ ನಿಮ್ಮ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆ. ಸೊ ನೀವು ಎಷ್ಟು ನಿಮ್ಮ ವ್ಯಕ್ತಿಗೆ ಹೆಲ್ಪ್ ಮಾಡಿದೀರಾ ಆ ಎಲ್ಲಾ ಕೃತಜ್ಞತೆಗಳನ್ನ ಅವರ ಮನಸ್ಸಿನಲ್ಲಿ ಅವ್ರಿಗೆ ಇದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ತುಂಬಾ ಬೇಗ ಎನರ್ಜಿ ಇದೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರೋದಿಕ್ಕೆ. ಸೊ ತುಂಬಾ ಬೇಗನೆ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದಾರೆ. ನಿಮ್ಮ ವ್ಯಕ್ತಿನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ, ಪ್ರೇಯರ್ಸ್ ನ ಮಾಡ್ತಾ ಇದಾರೆ. ಆದಷ್ಟು ಬೇಗ ನನ್ನ ಜೀವನದಲ್ಲೂ ಕೂಡ ಮಿರಾಕಲ್ಸ್ ಆಗ್ಲಿ, ಮ್ಯಾಜಿಕ್ ಆಗ್ಲಿ, ಅವರೇ ಕಾಂಟ್ಯಾಕ್ಟ್ ಮಾಡೋ ರೀತಿನಾಗ್ಲಿ ಅಥವಾ ನನಗೆ ಒಂದು ದಾರಿ ತೋರಿಸಿ ನನ್ನ ವ್ಯಕ್ತಿನ ಹೇಗೆ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಅಂತ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ನಂಬರ್ಸ್ ನ ಚೇಂಜ್ ಮಾಡಿರ್ಬೋದು, ನಿಮ್ಮ ಮನೆಯ ಲೊಕೇಶನ್ ನ ಚೇಂಜ್ ಮಾಡಿರ್ಬೋದು, ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ರೀಚ್ ಔಟ್ ಮಾಡೋದು ಅಂತ. ಬಟ್ ನಿಮ್ಮ ವ್ಯಕ್ತಿಗೆ ನಿಮ್ಮನ್ನ ಇವಾಗ ಕಳ್ಕೊಳಕ್ ಇಷ್ಟ ಇಲ್ಲ, ತುಂಬಾನೇ ತಪ್ಪು ಮಾಡಿದರೆ, ತುಂಬಾನೇ ಟೈಮ್ ಆಗೋಗಿದೆ, ಅವ್ರಿಗೂ ಕೂಡ ಅರಿವು ಆಗ್ತಾ ಇದೆ ನಾನು ತುಂಬಾನೇ ಲೇಟ್ ಮಾಡಿದೀನಿ ನನ್ನ ವ್ಯಕ್ತಿ ಹತ್ರ ಹೋಗೋದು. ಬಟ್ ಇನ್ನೂ ಲೇಟ್ ಮಾಡಿದ್ರೆ ಅವ್ರು ನನಗೆ ಸಿಗೋದಿಲ್ಲ, ಅವ್ರು ನನ್ನ ಕೈ ತಪ್ಪು ಹೋಗ್ತಾರೆ. ಸೊ ನನ್ನ ವ್ಯಕ್ತಿ ಹತ್ರ ನಾನು ಹೇಳ್ಕೊಳ್ಬೇಕು, ನನ್ನ ಫೀಲಿಂಗ್ಸ್ ನ ಎಮೋಷನ್ಸ್ ನ ಹೇಳ್ಕೊಳ್ಬೇಕು. ಆದಷ್ಟು ಬೇಗ ಆ ಒಂದು ವ್ಯಕ್ತಿಗೆ ನನ್ನ ಒಂದು ಫೀಲಿಂಗ್ಸ್ ನ ಅರ್ಥ ಮಾಡಿಸ್ಬೇಕು. ಇಲ್ಲ ಅಂತಂದ್ರೆ ತುಂಬಾ ಲೇಟ್ ಆಗೋಗುತ್ತೆ. ಈಗ ಆಲ್ರೆಡಿ ತುಂಬಾನೇ ಲೇಟ್ ಆಗಿದೆ. ನಾನು ಈಗ್ಲೂ ಕೂಡ ಸುಮ್ನೆ ಇದ್ರೆ ನನ್ನ ಪ್ರೀತಿಗೆ ಅರ್ಥನೇ ಇರೋದಿಲ್ಲ ಅನ್ನೋದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿನೂ ಕೂಡ ಅದನ್ನೇ ವೇಟ್ ಮಾಡ್ತಾ ಇದ್ರೆ ದಟ್ ನನ್ನ ವ್ಯಕ್ತಿ ನನ್ನ ಸ್ವೀಕಾರ ಮಾಡೋ ಹಾಗಾಗ್ಲಿ. ಇನ್ ದ ಸೇಮ್ ವೇ ನೀವು ಕೂಡ ವಿಕ್ಟ್ರಿ ಇದೆ, ನೀವು ಕೂಡ ಅದನ್ನೇ ಮ್ಯಾನಿಫೆಸ್ಟ್ ಮಾಡಿದ್ರ, ನನ್ನ ಲೈಫಲ್ಲಿ ನನ್ನ ವ್ಯಕ್ತಿ ಬರ್ಲಿ, ಅವರೇ ಕಾಂಟ್ಯಾಕ್ಟ್ ಮಾಡ್ಲಿ ಅಂತ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡಿದ್ರ. ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ, ರಿಲೇಶನ್ಶಿಪ್ ಸರಿ ಹೋಗ್ತಾ ಇದೆ, ಪಾಸಿಟಿವಿಟಿ ಬರ್ತಾ ಇದೆ. ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ವಿತಿನ್ 10 months ಈ ಒಂದು ವ್ಯಕ್ತಿ ಮದ್ವೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಕ್ಕೆ ನಿಮ್ಗೆ ಸಿದ್ಧರಾಗ್ತಾ ಇದ್ದಾರೆ. ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್ ಅಂಡ್ ರಿಕನ್ಸಿಲೇಷನ್ ಆಗೋದಕ್ಕೆ ಅವರು ಕೂಡ ಬಯಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ಸೊ ಈ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡಿ, ಭರವಸೆ ಇಟ್ಕೊಳ್ಳಿ, ನಂಬಿಕೆ ಇಟ್ಕೊಳ್ಳಿ, ಬಿಲೀವ್ ಮಾಡಿ. ಯಾಕಂತಂದ್ರೆ ಆಲ್ರೆಡಿ ಒಂದು ವ್ಯಕ್ತಿ ಪಶ್ಚಾತ್ತಾಪದಲ್ಲಿ ಇದ್ದಾರೆ ಅಂಡ್ ಅವ್ರಿಗೆ ಅವ್ರಿಗೆ ಅರಿವಾಗಿದೆ. ಸೊ ಇವಾಗ ಪಾಸ್ಟ್ ಬಗ್ಗೆ ಯಾವುದೇ ಕಾರಣಕ್ಕೂ ವಿಚಾರಗಳನ್ನ ಮಾತಾಡೋದಕ್ಕೆ ಹೋಗ್ಬಿಡಿ. ಪಾಸ್ಟ್ ಇಸ್ ಪಾಸ್ಟ್, ಅದನ್ನ ಲೆಟ್ ಗೋ ಮಾಡಿ ಮುಂದೆ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ವ್ಯಕ್ತಿಗೋಸ್ಕರ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಲ್ಯಾಪಿಸ್ ಲಜುಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ನೀವು ವೇಟ್ ಮಾಡಬೇಕಾ ಅಥವಾ ಮೂವ್ ಆನ್ ಆಗಬೇಕಾ ಅಂತ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಪ್ರೇ ಮಾಡ್ತಾ ಇರಿ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಚೂಸ್ ಮಾಡಿದಿರಾ, ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, 9 of swords, ನೈಟ್ ಆಫ್ ಪೆಂಟಿಕಲ್ಸ್, 3 of cups, 3 of wands, ಅದ್ರ ಜೊತೆಗೆ 4 of wands ಅಥವಾ 8 of wands ಬಂದಿದೆ. ಸೊ ಗೈಸ್, ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ಡೆಫಿನೆಟ್ಲಿ
ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಯೋಚಿಸ್ತಾ ಇದ್ದಾರೆ, ತುಂಬಾನೇ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆಕ್ಚುಲಿ ಈ ಒಂದು ವ್ಯಕ್ತಿ ಐ ಥಿಂಕ್ ನಿಮ್ಮಿಬ್ರು ಮಧ್ಯ ಪಾಸ್ಟ್ ಅಲ್ಲಿ ತುಂಬಾನೇ ಆರ್ಗ್ಯುಮೆಂಟ್ಸ್ ಆಗಿದೆ, ಜಗಳ ಆಗಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ತುಂಬಾನೇ ಅದರಿಂದ ನೀವಿಬ್ರು ಸಫರ್ ಮಾಡ್ತಾ ಇದ್ರ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಪಾಸ್ಟ್ ಅಲ್ಲಿ ಏನೇನ್ ನಿಮ್ಮ ಇಬ್ರು ಮಧ್ಯೆ ಆಗಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಸ್ಟಕ್ ಆಗಿದ್ದಾರೆ. ಅವರು ನಿಮ್ಮ ಬಗ್ಗೆ ತುಂಬಾನೇ ಪಾಸಿಟಿವ್ ಆಗಿ ಇವಾಗ ಯೋಚನೆ ಮಾಡ್ತಾ ಇದ್ರು ಕೂಡ ಹಿಂದೆ ಐ ಥಿಂಕ್ ನಿಮ್ಗೆ ತುಂಬಾನೇ ಹರ್ಟ್ ಮಾಡಿದ್ದಾರೆ, ಇಂಟೆನ್ಷನಲಿ ನಿಮ್ಗೆ ತುಂಬಾನೇ ನೋವು ಕೊಟ್ಟಿದ್ದಾರೆ. ಐ ಥಿಂಕ್ ಬೇರೆಯವರಿಗೋಸ್ಕರ ಬೇರೆಯವ್ರ ಮಾತಿಗೆ ಬೆಲೆ ಕೊಟ್ಟು ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಅಥವಾ ಅವರ ತಾಯಿಗೋಸ್ಕರ ನಂಗೆ ತುಂಬಾನೇ ಒಂದು ಎನರ್ಜಿ ಬರ್ತಾ ಇದೆ. ಅವರ ತಾಯಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರು ಅಥವಾ ಅವರ ಒಂದು ಫೀಮೇಲ್, ಅವ್ರ ಲೈಫಲ್ಲಿ ಯಾರೋ ಒಬ್ರು ಫೀಮೇಲ್ ಇದ್ದಾರೆ, ಆ ಒಂದು ಫೀಮೇಲ್ ಯಾರು ಬೇಕಾದ್ರೂ ಆಗಿರ್ಬೋದು, ಅವರ ತಾಯಿ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು. ಸೊ ಈ ತರ ಫ್ಯಾಮಿಲಿ ಮಾತುಗಳನ್ನ ಕೇಳ್ಕೊಂಡು ಫ್ಯಾಮಿಲಿಗೋಸ್ಕರ ನಿಮ್ಮ ಪ್ರೀತಿನ ಬಲಿ ಕೊಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೆ ಅನಿಸ್ತಾ ಇದೆ, ನಾನು ದುಡುಕಿ ನನ್ನ ವ್ಯಕ್ತಿನ ನಾನು ಬಿಟ್ಕೊಡ್ಬಾರ್ದಾಗಿತ್ತು, ನನ್ನ ವ್ಯಕ್ತಿಗೋಸ್ಕರ ನಾನು ಫೈಟ್ ಮಾಡಬೇಕಾಗಿತ್ತು, ಚಾಲೆಂಜಿಂಗ್ ನ ತಗೊಳ್ಬೇಕಾಗಿತ್ತು. ಆ ಒಂದು ಸಮಯದಲ್ಲಿ ನಿಮ್ಮ ವ್ಯಕ್ತಿಗೆ ಆಪ್ಷನ್ಸ್ ಅಂತ ಬಂದಿತ್ತು, ಲೈಕ್ ನಾವ್ ಬೇಕಾ ಅಥವಾ ಆ ಒಂದು ವ್ಯಕ್ತಿ ಬೇಕಾ, ಆ ಒಂದು ವ್ಯಕ್ತಿ ಬೇಕು ಅಂದ್ರೆ ನೀನ್ ಈಗ್ಲೇ ಹೊಟ್ಟೋಗು, ಈ ತರ ಮಾತುಕತೆ ಅವರ ಜೀವನದಲ್ಲಿ, ಅವರ ಲೈಫ್ ಅಲ್ಲಿ ಅವರ ಮನೆಯವರು ಹೇಳಿರ್ಬಹುದು. ಸೊ ಹಾಗಾಗಿ ತುಂಬಾನೇ ನೋವಲ್ಲಿದ್ದಾರೆ, ಪೇನ್ ಅಲ್ಲಿದ್ದಾರೆ. ಆಕ್ಚುಲಿ ದಿಸ್ ಪರ್ಸನ್ ಇಸ್ ಇನ್ ಅ ಹ್ಯೂಜ್ ಪೇನ್, ಹ್ಯೂಜ್ ರೆಗ್ರೆಟ್. ತುಂಬಾನೇ ಅವ್ರಿಗೆ ಲಾಸ್ ಆಗಿದೆ ನಿಮ್ಮನ್ನ ಕಳ್ಕೊಂಡು. ಲಾಸ್ ಅಂದಿದ ತಕ್ಷಣ ಇಟ್ ಇಸ್ ಸಮಥಿಂಗ್, ಅವರ ಒಂದು ಬಿಹೇವಿಯರ್ ಅಲ್ಲಿ ತುಂಬಾನೇ ಚೇಂಜಸ್ ನ ನೋಡ್ತಾ ಇದ್ದಾರೆ. ಅವ್ರು ಯಾರ ಜೊತೆನೂ ಬೆರೀತಾ ಇಲ್ಲ, ಯಾವಾಗ್ಲೂ ಕೂಡ ಅವರು ಏಕಾಂಗಿ ಆಗ್ತಾ ಇದ್ದಾರೆ, ಸೈಲೆಂಟ್ ಆಗ್ತಾ ಇದ್ದಾರೆ, ಮೌನಿ ಆಗ್ತಾ ಇದ್ದಾರೆ, ಯಾರ ಒಂದು ವಿಚಾರಕ್ಕೂ ಹೋಗ್ತಾ ಇಲ್ಲ, ಯಾವ ಒಂದು ವಿಷಯಕ್ಕೂ ಹೋಗ್ತಾ ಇಲ್ಲ. ಸೊ ತುಂಬಾನೇ ಒಬ್ಬಂಟಿ ಆಗ್ತಾ ಇದ್ದಾರೆ, ಸಫರ್ ಪಡ್ತಾ ಇದ್ದಾರೆ, ಎಲೋನ್ ಆಗಿದ್ದಾರೆ, ಅವ್ರು ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ. ಆಕ್ಚುಲಿ ದಿಸ್ ಪರ್ಸನ್ ಸ್ಟಕ್ ಆಗ್ಬಿಟ್ಟಿದ್ರೆ, ತುಂಬಾನೇ ನೆಗೆಟಿವಿಟಿ ಅವರ ಜೀವನದಲ್ಲಿದೆ. ಸೊ ಅವ್ರಿಗೂ ಕೂಡ ಗೊತ್ತಿಲ್ಲ ಇದನ್ನ ಹೇಗೆ ಫೈಟ್ ಮಾಡಬೇಕು, ಹೇಗೆ ಇದರಿಂದ ನಾನು ಓವರ್ಕಮ್ ಮಾಡೋದು. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ಬೇಕಾ ಅಂದ್ರೆ ಎಸ್ ವೆಯ್ಟ್ ಮಾಡಿ. ನಂಗೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ತುಂಬಾನೇ ನಿಧಾನವಾಗಿ ಸ್ಲೋ ಎನರ್ಜಿ ಇದೆ ನಿಮ್ಮಿಬ್ರು ಮಧ್ಯ ಕನೆಕ್ಷನ್ ಸರಿ ಹೋಗೋದು. ನಿಮ್ಮ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ನಾನು ಹೇಳ್ತಾ ಇಲ್ಲ, ಕಾರ್ಮಿಕ್ ಸೈಕಲ್ ಓಡ್ತಾ ಇದೆ. ಐ ಥಿಂಕ್ ಪಾಸ್ಟ್ ಲೈಫ್ ಕರ್ಮದಿಂದ ನಿಮ್ಮಿಬ್ರು ಮಧ್ಯ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಇಶ್ಯೂಸ್ ಆಗ್ತಾ ಇದೆ, ಸ್ಟಕ್ ಎನರ್ಜಿ ಇದೆ, ತುಂಬಾನೇ ನೆಗೆಟಿವಿಟಿ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ತುಂಬಾನೇ ಯೋಚಿಸ್ತಾರೆ ನಿಮ್ಮಿಬ್ರು ಮಧ್ಯೆ ಏನೇನೆಲ್ಲ ಆಗಿದೆ. ಆ ಒಂದು ವಿಚಾರಗಳನ್ನ ನೆನೆಸ್ಕೊಂಡಾಗ ಅವ್ರಿಗೆ ಅನ್ಸುತ್ತೆ ದಟ್ ನಂದೇ ತಪ್ಪಿದೆ, ನಾನೇ ತಪ್ಪು ಮಾಡಿರೋದಿಲ್ಲಿ, ಈ ತರದೆಲ್ಲಾನು ಕೂಡ ಅವ್ರಿಗೆ ಅನ್ಸುತ್ತೆ. ಬಟ್ ತುಂಬಾನೇ ನಿಧಾನ, ನಿಮ್ಮ ವ್ಯಕ್ತಿ ಸ್ಲೋ ಅಂಡ್ ಸ್ಟಡಿ ಆಗಿ ಬರ್ತಾರೆ. ತುಂಬಾ ಸ್ಲೋ ಎನರ್ಜಿ ಇದೆ ನಿಮ್ಮಿಬ್ರು ಮಧ್ಯ, ಎಲ್ಲಾನು ಕೂಡ ಸರಿ ಹೋಗೋದಕ್ಕೆ. ಬಟ್ ಡೆಫಿನೆಟ್ಲಿ ಸರಿ ಹೋಗ್ತಾರೆ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ಕನೆಕ್ಷನ್ ರೀಕನ್ಸಿಲೇಷನ್ ಆಗತ್ತಾ ಅಂದ್ರೆ ಎಸ್, ಇನ್ ದ ಫ್ಯೂಚರ್ ಆಗತ್ತೆ. ವೆಯ್ಟ್ ಮಾಡ್ಬೇಕಂದ್ರೆ ಎಸ್ ವೆಯ್ಟ್ ಮಾಡಬಹುದು, ಬಿಕಾಸ್ ಯು ಡಿಸರ್ವ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ಹೇಳ್ತೀನಿ. ಯಾಕೆ ಅಂತ ಅಂದ್ರೆ ಎಲ್ಲಾನು ಕೂಡ ಒಂದು ಕೆಟ್ಟಗಳಿಗೆ, ಒಂದು ಕೆಟ್ಟ ಸಿಚುಯೇಷನ್, ಒಂದು ಬ್ಯಾಡ್ ಟೈಮ್ ಅಲ್ಲಿ ಒಂದು ಬ್ಯಾಡ್ ಡಿಸಿಷನ್ ನ ನಿಮ್ಮ ವ್ಯಕ್ತಿ ತಗೊಂಡಿದ್ದಾರೆ. ಹಾಗಂತ ಹೇಳಿ ಆ ಒಂದು ವ್ಯಕ್ತಿ ಕೆಟ್ಟವರು ಅಂತ ಅಲ್ಲ, ಯಾಕಂತಂದ್ರೆ ಸಿಚುಯೇಷನ್ ನ ಕೆಟ್ಟವರಾಗಿ ಮಾಡುತ್ತೆ ಸಂದರ್ಭ, ಸಿಚುಯೇಷನ್. ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಹತ್ರ ತುಂಬಾನೇ ಕಠೋರವಾಗಿ ನಡ್ಕೊಂಡಿದ್ದಾರೆ. ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಬ್ಯಾಡ್ ಇಂಟೆನ್ಷನ್ ಅಂತ ಏನೂ ಇಲ್ಲ ನಿಮ್ಮನ್ನ ಬಿಟ್ಟು ಹೋದಾಗ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಅ ಹ್ಯೂಜ್ ರೆಸ್ಪೆಕ್ಟ್, huge care, huge love. So this person have the huge burden on their, ತುಂಬಾನೇ ಬರ್ಡನ್ ಆಗ್ತಾ ಇದೆ ಅವ್ರಿಗೆ ನಿಮ್ಮನ್ನ ಕಳ್ಕೊಂಡು, ನಿಮ್ಮಿಂದ ದೂರ ಹೋಗಿ ತುಂಬಾನೇ ಕಷ್ಟ ಪಡ್ತಾ ಇದಾರೆ, ಸ್ಟ್ರಗಲ್ ಮಾಡ್ತಾ ಇದಾರೆ. ಐ ಥಿಂಕ್ ದೇ ಫೀಲ್ ದಟ್ ಈ ಒಂದು ವ್ಯಕ್ತಿ ಇಲ್ಲ ಅಂತ ಅಂದ್ರೆ ನನ್ನ ಜೀವನ ನಡೆಯೋದಿಲ್ಲ, ನನ್ನ ಜೀವನ ಎವ್ರಿಥಿಂಗ್ ಇಸ್ ಝೀರೋ, ಈ ತರ ಒಂದು ವ್ಯಕ್ತಿಗೆ ಯೋಚನೆಗಳು ಬರುತ್ತೆ. ಬಟ್ ಡೆಫಿನೆಟ್ಲಿ ಅವರ ಜೀವನದಲ್ಲಿ ಅವ್ರಿಗೆ ತುಂಬಾನೇ ಆಸೆಗಳಿದೆ, ಕನ್ಸ್ಗಳಿದೆ. ಲೈಕ್ ಫೋರ್ ಆಫ್ ವ್ಯಾಂಡ್ಸ್ ಎನರ್ಜಿ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಎಲ್ಲಾನು ಕೂಡ ಸಾರ್ಟ್ ಔಟ್ ಆಗಿ ಸರಿ ಮಾಡ್ಕೊಂಡು ನಾವಿಬ್ರು ಆದಷ್ಟು ಬೇಗ ಒಂದಾಗಿ ಜೀವನದಲ್ಲಿ ಎಲ್ಲಾನು ಕೂಡ ಸೆಲೆಬ್ರೇಟ್ ಮಾಡಬೇಕು, ಜೀವನದಲ್ಲಿ ಆದಷ್ಟು ಬೇಗ ನಾವಿಬ್ರು ಎಂಜಾಯ್ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು, ಖುಷಿಯಾಗಿ. ನನಗೂ ಕೂಡ ಒಂದು ಟೈಮ್ ಅಂತ ಬರಬೇಕು, ಆ ಟೈಮ್ ಅಲ್ಲಿ ನಾನು ನನ್ನ ವ್ಯಕ್ತಿ ಜೊತೆಗೆ ಡ್ರೀಮ್ ಲೈಫ್ಗೆ ನಾನು ಹೋಗಬೇಕು, ಡ್ರೀಮ್ ಪ್ಲೇಸಸ್ಗೆ ನಾವು ವಿಸಿಟ್ ಮಾಡಬೇಕು, ಅವ್ರ ಜೊತೆಗೆ ಲಾಂಗ್ ಡ್ರೈವ್ ಹೋಗ್ಬೇಕು. ತುಂಬಾನೇ ಡ್ರೀಮ್ಸ್ ಇಟ್ಕೊಂಡಿದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ಹ್ಯಾವಿಂಗ್ ಅ ಹ್ಯೂಜ್ ಡ್ರೀಮ್ ಅಬೌಟ್ ಯುವರ್ ಕನೆಕ್ಷನ್. ಸೊ ಯಾಕಂತಂದ್ರೆ ಅದೆಲ್ಲಾನು ಕೂಡ ನೆನ್ಸ್ ಮಾಡ್ಕೊಳ್ಬೇಕಂತ ಅವ್ರಿಗೆ ತುಂಬಾನೇ ಆಸೆ ಇದೆ. ಅಂಡ್ ಅವ್ರಿಗೆ ಅನ್ಸುತ್ತೆ ದಟ್ ನೀವು ತುಂಬಾನೇ ಇನ್ನೋಸೆಂಟ್ ಇದ್ದೀರಾ, ತುಂಬಾನೇ ಮುಗ್ದ್ರು, ನಿಮ್ಗೆ ಏನು ಗೊತ್ತಾಗಲ್ಲ. ಸೊ ಯಾರು ರಿಯಲ್ ಆಗಿ ನಿಮ್ಮನ್ನ ಇಷ್ಟಪಡ್ತಾರೆ, ಯಾರು ಫೇಕ್ ಆಗಿದ್ದಾರೆ, ಅದೇನು ಗೊತ್ತಿಲ್ಲ. ಬಟ್ ಇವಾಗ ಅನ್ಸುತ್ತೆ ದಟ್ ನನ್ನ ವ್ಯಕ್ತಿ ತುಂಬಾನೇ ಇನ್ನೋಸೆಂಟ್ ಇದ್ದಾರೆ, ಅವ್ರದ್ದೇನು ತಪ್ಪಿಲ್ಲ, ತಪ್ಪೇ ಎಲ್ಲ ನಂದೇ.
ಸೊ ನಾನು ದುಡುಕಬಾರ್ದಾಗಿತ್ತು, ನಾನು ಎಲ್ಲಾನು ಕೂಡ ಫೈಟ್ ಮಾಡಬೇಕಾಗಿತ್ತು. ನಾನು ಇಲ್ಲಿ ನನ್ನ ಒಂದು ಮನೆಯವ್ರ ಮಾತನ್ನ ಕೇಳ್ಕೊಂಡು ನನ್ನ ವ್ಯಕ್ತಿಗೆ ನೋವು ಕೊಟ್ಟೆ. ಬಟ್ ಅದು ಕೂಡ ನನ್ನ ಒಂದು ವ್ಯಕ್ತಿನ ನಾನೇ ಬಿಟ್ಕೊಟ್ನಲ್ಲ. ಈ ತರದೆಲ್ಲಾನು ಕೂಡ ಅವ್ರಿಗೆ ಪಶ್ಚಾತ್ತಾಪ ಆಗ್ತದೆ. ಅವ್ರು ಸರಿಯಾಗಿ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ತುಂಬಾ ಸ್ಲೋ ಎನರ್ಜಿ ಇದೆ. ಯಾವಾಗ ಮ್ಯಾಮ್ ಅಂತಂದ್ರೆ ಐ ಥಿಂಕ್ ವಿತ್ ಇನ್ ದಿಸ್ ಇಯರ್ ಅಥವಾ ಈ ಒಂದು ವರ್ಷದ ನಂತರ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರೋ ಅಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಬಟ್ ತುಂಬಾನೇ ಸ್ಲೋ ಎನರ್ಜಿ ಇದೆ. ವಿತ್ ಇನ್ 1 year ಅಥವಾ 1 year ಆದ್ಮೇಲೆ ಬರ್ತಾರೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ಲಿ ಎಸ್, ವೆಯ್ಟ್ ಮಾಡಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್.